ಜಾಸ್ತಿ ಹೊತ್ತು ಅದನ್ನು ಅಗಿಯಬೇಕು ಬಾಯಲ್ಲಿ. ಈ ಥರ ಈಗ ಅನ್ನವನ್ನು ಈ ಥರ ಇಟ್ಕೊಂಡೆ ಹಾಗೆ ಸರಳವಾಗಿ ನುಂಗ್ಬಿಟ್ಟೆ ಅಂತ ಮಾಡಬಾರ್ದು. ನಾವು ಬೆಳಗ್ಗೆ ಮಲ ವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಅದೇನಾಗಿರಬೇಕು, ಸಂಪೂರ್ಣವಾಗಿ ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಹೊರಗಡೆ ಬಂದಾಗ ನಾವು ಅದನ್ನು ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಆ ರಸದ ಜೊತೆ ಏನು ಜೊಲ್ಲು ಅಂತ ಕರಿತೀವಿ ಅದರ ಜೊತೆ ಅದೇನಾಗಿರಬೇಕು ಮಿಕ್ಸ್ ಆಗಿ ನೀರಾದ ಮೇಲೆ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಕಾನ್ಸ್ಟಿಪೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೀ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಮಲಬದ್ಧತೆ ಅಂತ ಕರಿತೀವಿ. ಇದಕ್ಕೆ ಒಂದು ಪದವನ್ನು ಬಳಕೆ ಮಾಡ್ತಾರೆ, ಅಂದರೆ ಸರ್ವೇ ರೋಗ ಮಲಾವಶ ಅಂತ. ಸರ್ವೇ ರೋಗ ಮಲಾವಶ. ಈ ಸರ್ವೇ ರೋಗ ಮಲಾವಶ ಅಂದರೆ ಎಲ್ಲ ರೋಗಗಳು ಮಲಬದ್ಧತೆಯ ಕಾರಣ ಅಂತ ಅರ್ಥ.